ಬೆಂಗಳೂರಿನ ದೇವಳ ಹತ್ರ 13 ಗ್ರಾಮಗಳ ರೈತರು ಮಹಿಳೆಯರು ಎಲ್ಲರೂ ಸೇರಿಕೊಂಡು ಏನು ರೈತರ ಭೂಸ್ವಾಧೀನ ಒತ್ತಾಯಪೂರ್ವಕವಾಗಿ ಸರ್ಕಾರ ತೆಗೆದುಕೊಳ್ತದೆ, ಅದನ್ನು ವಿರೋಧಿಸಿ ಆ ಗ್ರಾಮಗಳ ಎಲ್ಲ ರೈತರು, ಮಕ್ಕಳು, ಯುವಕರು, ಮಹಿಳೆಯರ ಜೊತೆಗೂಡಿ ದೊಡ್ಡ ಪ್ರಮಾಣದ ಒಂದು ಚಳವಳಿ ಹಮ್ಮಿಕೊಂಡಿದ್ರು. ಆ ಚಳವಳಿಯಲ್ಲಿ ರಾಜ್ಯ ಸರ್ಕಾರ ಪೊಲೀಸ್ ಲಾಠಿ ಚಾರ್ಜ್ ಮಾಡುವ ಮುಖಾಂತರ ಅಮಾಯಕ ರೈತರನ್ನು, ಹೆಣ್ಮಕ್ಳನ್ನು ಎಲ್ಲರನ್ನೂ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದೆ. ಆ ಜೈಲಿಗೆ ಕಳಿಸಿರುವುದನ್ನು ಖಂಡಿಸಿ ಇಂದು ಕಲಬುರಗಿಯಲ್ಲಿ ನಾವು ಎಲ್ಲ ಸಂಘಟನೆಗಳು, ಜಂಟಿ ರೈತ ಸಂಘಟನೆಗಳ ನೇತೃತ್ವದಲ್ಲಿ ಇವತ್ತು ತಿಮ್ಮಾಪುರ ಸರ್ಕಲ್ನಲ್ಲಿ ಪ್ರತಿಭಟನೆ ಮಾಡಿ ಮಾನ್ಯ ಸರ್ಕಾರಕ್ಕೆ ನಾವು ಎಚ್ಚರಿಸ್ತಾ ಇದ್ದೆವು. ನೀವೇನು ಮಾಡ್ತಾ ಇದ್ದೀರಿ, ರೈತ ವಿರೋಧಿ, ಕಾರ್ಮಿಕ ವಿರೋಧಿ ನೀತಿಗಳನ್ನು ಜಾರಿ ತರ್ತಾ ಇದ್ದೀರಿ, ಅದನ್ನು ಖಂಡಿಸಿ ನಾವು ಈಗಾಗಲೇ ಏನು ರೈತರನ್ನು ಬಂಧಿಸಿರಿ ತಕ್ಷಣ ಅವರನ್ನು ಬಿಡುಗಡೆ ಮಾಡಬೇಕು. ಬಿಡುಗಡೆ ಮಾಡದಿದ್ದರೆ ಮತ್ತೆ ನಾಳೆದ್ದಂತೆ ಇಡೀ ರಾಜ್ಯಾದ್ಯಂತ ಎಲ್ಲ ಸಂಯುಕ್ತ ಕಿಸಾನ್ ಮೋರ್ಚಾ ನೇತೃತ್ವದಲ್ಲಿ ಕಲಬುರಗಿ ಮತ್ತು ಕರ್ನಾಟಕದ ಎಲ್ಲ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಹೋರಾಟ ಹಮ್ಮಿಕೊಳ್ಬೇಕಂತ ಅಂತೇಳಿ ಇವತ್ತಿನ ಪ್ರತಿಭಟನೆ ಮುಖಾಂತರ ನಾನು ಎಚ್ಚರಿಸ್ತಾ ಇದ್ದೇನೆ. ಭೀಮಾಶಂಕರ್ ಮಾಡಾಳ್ ಕಿಸಾನ್ ಸಭಾ ಜಿಲ್ಲಾಧ್ಯಕ್ಷರು, ಕಲಬುರಗಿ.